ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ GSSಗೆ ಆತ್ಮೀಯ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಹೊಸಬ್ರಾಗಿದ್ದರೆ ಏನಾಗುತ್ತೆ, ಈ ಒಂದು ಟಾಪಿಕ್ ಮೇಲೆ ಯಾವೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಅಂತಕ್ಕಂಥದ್ರ ಮೇಲೆ ನೀವು ಗಮನ ವಹಿಸ್ಬೋದು. ಆ ಟಾಪಿಕ್ಗಳನ್ನ ಕವರ್ ಮಾಡ್ಕೋಬಹುದು. ಇದು ಹೊಸಬ್ರಿಗೆ ಮಹತ್ವವಾಗಿರ್ತಕ್ಕಂಥ ವಿಡಿಯೋ ಆಗಿರ್ತದ. ಕೊನೆ ತನಕ ನೋಡ್ತಾ ಬನ್ನಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಒಟ್ಟು 50 ಪ್ರಶ್ನೆಗಳ ಈ ಒಂದು ಸರಣಿ ಇರುತ್ತೆ. 50 ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಒಳಗೊಂಡಿರುತ್ತೆ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಶರಣಾರ್ಥಿಗಳಿಗಾಗಿ ಮಹಾತ್ಮ ಗಾಂಧೀಜಿ ಆರಂಭಿಸಿದ ಚಳುವಳಿ ಯಾವುದು? ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಗಮನಿಸ್ತಾ ಇದ್ದೀರಿ ಆಯ್ಕೆಗಳನ್ನು. ಖಿಲಾಫತ್ ಚಳುವಳಿ, ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳುವಳಿ, ಅಸಹಕಾರ ಚಳುವಳಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ ಆರಂಭಿಸಿದ ಚಳುವಳಿ ಯಾವುದು ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುವುದಾದರೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಅಸಹಕಾರ ಚಳುವಳಿ ಅಂತಕ್ಕಂಥದ್ದು. ಡಿ ಆಯ್ಕೆ ಅಸಹಕಾರ ಚಳುವಳಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದುವರೆದು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಎರಡನೇ ಪ್ರಶ್ನೆ, ದೀನ್ ಇ ಇಲಾಹಿ ಧರ್ಮವನ್ನು ಯಾವ ಸುಲ್ತಾನ ಆರಂಭಿಸಿದ? ದೀನ್ ಇ ಇಲಾಹಿ ಅಂತಕ್ಕಂಥ ಒಂದು ಧರ್ಮವನ್ನು ಯಾವ ಸುಲ್ತಾನ ಆರಂಭಿಸಿದ ಅಥವಾ ಪ್ರಾರಂಭಿಸಿದ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ. ಶೇರ್ ಶಾ ಸೂರಿ, ಅಕ್ಬರ್, ಅಲ್ಲಾವುದ್ದೀನ್ ಖಿಲ್ಜಿ, ಬಾಬರ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಗಮನಿಸ್ತಾ ಇದ್ದೀರಾ, ದೀನ್ ಇ ಇಲಾಹಿ ಅಂತಕ್ಕಂಥ ಧರ್ಮ ಯಾವ ಸುಲ್ತಾನ ಸ್ಥಾಪನೆ ಮಾಡಿದ ಅಂತಕ್ಕಂಥ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಅಕ್ಬರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಚಂಪಾರಣ್ಯ ಸತ್ಯಾಗ್ರಹವನ್ನು ಯಾರ ನೇತೃತ್ವದಲ್ಲಿ ನಡೆಯಿತು? ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಬಾಲ್ ಗಂಗಾಧರ್ ತಿಲಕ್, ಗೋಪಾಲಕೃಷ್ಣ ಗೋಖಲೆ. ಚಂಪಾರಣ್ಯ ಸತ್ಯಾಗ್ರಹ 1917ರಲ್ಲಿ ಜರುಗಿರ್ತಕ್ಕಂಥದ್ದು. ಎಲ್ಲಿ? ಬಿಹಾರದ ಚಂಪಾರಣ್ಯ ಎಂಬ ಸ್ಥಳದಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಜರುಗಿತು. ಯಾರ ನೇತೃತ್ವದಲ್ಲಿ ಅಂದರೆ ಅದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತದ ರಾಷ್ಟ್ರೀಯ ಧ್ವಜವನ್ನು ಯಾರು ವಿನ್ಯಾಸಗೊಳಿಸಿದರು? ಲಾಲಾ ಲಜಪತ್ ರಾಯ್, ಸೂರ್ಯಸೇನ, ವಿಜಯಲಕ್ಷ್ಮಿ ಪಂಡಿತ್, ಪಿಂಗಾಳಿ ವೆಂಕಯ್ಯ. ಇವರು ಆಂಧ್ರ ಪ್ರದೇಶದವರು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ. ಆಂಧ್ರ ಪ್ರದೇಶದವರು. ಪಿಂಗಾಳಿ ವೆಂಕಯ್ಯನವರು ಭಾರತ ರಾಷ್ಟ್ರ ಧ್ವಜವನ್ನು ಮೊಟ್ಟ ಮೊದಲ ಬಾರಿಗೆ ವಿನ್ಯಾಸಗೊಳಿಸಿದ್ರು ಅಂತಕ್ಕಂಥದ್ದು ನೋಡ್ತಾ ಇದ್ವಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಯಾರು ಅಂತಕ್ಕಂಥದ್ದು. ನೋಡ್ತಾ ಇದ್ದೀರಿ, ಪ್ರಥಮ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರು ಅಂತಕ್ಕಂಥದ್ದು. ಹ್ಯೂಮ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಾನ, ರಾಷ್ಟ್ರೀಯ ಕಾಂಗ್ರೆಸ್ಸನ್ನು 1885ರಲ್ಲಿ ಸ್ಥಾಪನೆ ಮಾಡ್ತಾನ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಯಾರಾಗಿದ್ದರು ಅಂತಕ್ಕಂಥದ್ದು ಕೇಳಿದ್ದಾರೆ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥ ಉಮೇಶ್ ಚಂದ್ರ ಬ್ಯಾನರ್ಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರಾಗಿ ಇವರು ಕಾರ್ಯನಿರ್ವಹಿಸಿದ್ರು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ. ಹಾಗೆ ಆರನೇ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿವೆ? 20 ಭಾಗಗಳು, 24 ಭಾಗಗಳು, 22 ಭಾಗಗಳು, 18 ಭಾಗಗಳು ಅಂತಕ್ಕಂಥದ್ದು. ಪರೀಕ್ಷೆಯಲ್ಲಿ ನಾವೆಲ್ಲ ಓದಿತೀವಿ ಅನ್ಕೋತೀವಿ. ಅದಕ್ಕೆ ಈ ರೀತಿ ಆಯ್ಕೆಗಳು ಕೊಟ್ಟಾಗ ಮಾತ್ರ ಪರೀಕ್ಷೆಯಲ್ಲಿ ತುಂಬ ಕನ್ಫ್ಯೂಸ್ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರ ಗಮನವಿಟ್ಟು ಪ್ರಶ್ನೆಯನ್ನು ಒಂದಲ್ಲ 2 ಸಲ ಓದಿಬಿಟ್ಟು ಪ್ರಶ್ನೆಗೆ ಉತ್ತರ ಆಗ್ತಕ್ಕಂಥದ್ದು ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ತಗೋಣ. ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಒಟ್ಟು 22 ಭಾಗಗಳು ಅಂತಕ್ಕಂಥದ್ದು.
ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ ಇದೆ. 30, 3, 30, 34, 31 ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಎಸ್, ನೋಡ್ತಾ ಇದ್ದೀವಿ ಯಾವ ರೀತಿ ಇದೆ ಅಂದರೆ 33 + 1 ಅಂತಕ್ಕಂಥದ್ದು, ಅಂದರೆ ಒಟ್ಟು 34 ನ್ಯಾಯಾಧೀಶರು. ಒಬ್ಬ ಮುಖ್ಯ ನ್ಯಾಯಾಧೀಶ 33 ಜನ ಅಧೀನ ನ್ಯಾಯಾಧೀಶರ ಒಳಗೊಂಡ ಸುಪ್ರೀಂ ಕೋರ್ಟ್ನ ಸಂಖ್ಯಾಬಲ ಎಷ್ಟು ಅಂದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಒಟ್ಟು 34 ಜನ ಸಂಖ್ಯಾಬಲವನ್ನು ಹೊಂದಿದೆ ಅಂತಕ್ಕಂಥದ್ದು. ರಾಜ್ಯ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿವೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. 66, 59, 61, 52 ವಿಷಯಗಳು ಅಂತಕ್ಕಂಥದ್ದು. ರಾಜ್ಯ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿವೆ? ಸರಿಯಾದ ಉತ್ತರ ನೋಡೋದಾದರೆ 61 ವಿಷಯಗಳು ಅಂತಕ್ಕಂಥದ್ದು. ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳಿವೆ. ಕೇಂದ್ರ ಪಟ್ಟಿ, ಎಸ್, ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಎಷ್ಟು ವಿಷಯಗಳಿವೆ ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಕೇಂದ್ರ ಪಟ್ಟಿ ಹಾಗೂ ಸಮವರ್ತಿ ಪಟ್ಟಿಯಲ್ಲಿ ಎಷ್ಟು ವಿಷಯಗಳು ಇವೆ ಅಂತಕ್ಕಂಥದ್ದು ಕಮೆಂಟ್ ಮಾಡಿ. ಒಟ್ಟು ಇವಾಗ ನೋಡ್ತಾ ಇದ್ದೀವಿ ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳಿವೆ ಅಂತಕ್ಕಂಥದ್ದು. ಕೇಂದ್ರ ಪಟ್ಟಿ ಹಾಗೂ ರಾಜ್ಯ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿವೆ ಅಂತಕ್ಕಂಥದ್ದು ಕಮೆಂಟ್ ಮಾಡಿ. ಲೋಕಸಭೆ ಮತ್ತು ರಾಜ್ಯಸಭೆಯ ವ್ಯತ್ಯಾಸವೇನು ಅಂತಕ್ಕಂಥದ್ದು ಆಯ್ಕೆಗಳು ನೋಡೋಣ. ಲೋಕಸಭೆ ಆಯ್ಕೆ ಆಗುತ್ತಿಲ್ಲ, ರಾಜ್ಯಸಭೆಗೆ ನೇರವಾಗಿ ಆಯ್ಕೆಯಾಗುತ್ತದೆ. ಲೋಕಸಭೆ ನೇರವಾಗಿ, ರಾಜ್ಯಸಭೆ ಪರೋಕ್ಷವಾಗಿ ಆಯ್ಕೆಯಾಗುತ್ತದೆ. 2 ನೇರವಾಗಿ ಆಯ್ಕೆಯಾಗುತ್ತವೆ, 2 ಪರೋಕ್ಷವಾಗಿ ಆಯ್ಕೆಯಾಗುತ್ತವೆ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥ ಲೋಕಸಭೆ ನೇರವಾಗಿ, ರಾಜ್ಯಸಭೆ ಪರೋಕ್ಷವಾಗಿ ಆಯ್ಕೆಯಾಗುತ್ತದೆ ಅಂತಕ್ಕಂಥದ್ದು ಬಿ ಆಯ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಭಾರತೀಯ ಸಂಸತ್ತಿನ ಮೊದಲ ಅಧಿವೇಶನ ಯಾವಾಗ ನಡೆಯಿತು? ಭಾರತೀಯ ಸಂಸತ್ತಿನ ಮೊದಲ ಅಧಿವೇಶನ ಯಾವಾಗ ನಡೆಯಿತು ಅಂತಕ್ಕಂಥದ್ದು 1950 ಜನವರಿ 26, 15 ಆಗಸ್ಟ್ 1947, 13 ಮೇ 1952, 2 ಅಕ್ಟೋಬರ್ 1950 ಅಂತಕ್ಕಂಥ ಆಯ್ಕೆಗಳಿದ್ದಾವೆ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಮೇ 13, 1952ರಲ್ಲಿ ಭಾರತೀಯ ಸಂಸತ್ತಿನ ಮೊದಲ ಅಧಿವೇಶನ ಜರುಗಿತು ಅಂತಕ್ಕಂಥದ್ದು. ಎಸ್, 11ನೇ ಪ್ರಶ್ನೆ ನೋಡ್ತಾ ಇದ್ದೀವಿ. ಭಾರತದಲ್ಲಿ ಎಷ್ಟು ರಾಜ್ಯಗಳ ಸಮುದ್ರ ತೀರ ಹೊಂದಿವೆ? 7 ರಾಜ್ಯಗಳು, 8 ರಾಜ್ಯಗಳು, 9 ರಾಜ್ಯಗಳು, 10 ರಾಜ್ಯಗಳು ಅಂತಕ್ಕಂಥದ್ದು. ಭಾರತದಲ್ಲಿ ಎಷ್ಟು ರಾಜ್ಯಗಳು ಸಮುದ್ರ ತೀರವನ್ನು ಹೊಂದಿವೆ? ಗಮನಿಸ್ತಾ ಇದ್ದೀರಿ. 11ನೇ ಪ್ರಶ್ನೆಗೆ 9 ರಾಜ್ಯಗಳು ಅಂತಕ್ಕಂಥದ್ದು. ಎಸ್, 9 ರಾಜ್ಯಗಳು ಭಾರತದಲ್ಲಿ ಸಮುದ್ರ ತೀರವನ್ನು ಹೊಂದಿವೆ ಅಂತಕ್ಕಂಥದ್ದು. ಧ್ರುವೀಯ ಪ್ರದೇಶಕ್ಕೆ ಇನ್ನೊಂದು ಹೆಸರು ಏನು? ಎಸ್, ಧ್ರುವೀಯ ಪ್ರದೇಶಕ್ಕೆ ಇರತಕ್ಕಂಥ ಇನ್ನೊಂದು ಹೆಸರೇನು? ಆರ್ಕಿಕ್ ಮತ್ತು ಅಂಟಾರ್ಟಿಕ್ ಅಂತಕ್ಕಂಥದ್ದು. ಸಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕ್ ಅಂತಕ್ಕಂಥದ್ದು. ಧ್ರುವೀಯ ಪ್ರದೇಶಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಏನಂದರೆ ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕ್ ಅಂತಕ್ಕಂಥದ್ದು. ಆಯ್ಕೆ ಸಿ ಸರಿಯಾದ ಉತ್ತರ ಆಗಿರುತ್ತೆ ಅಂತಕ್ಕಂಥದ್ದು. ಸಾಗರಮಾಲಾ ಯೋಜನೆ ಉದ್ದೇಶವೇನು? ಸಾಗರಮಾಲಾ ಯೋಜನೆಯ ಉದ್ದೇಶವೇನು? ಜಲವಿದ್ಯುತ್ ನಿರ್ಮಾಣ ಮಾಡ್ತಕ್ಕಂಥದ್ದು, ಸಮುದ್ರ ತೀರದ ಬಂದರುಗಳ ಅಭಿವೃದ್ಧಿ ಮಾಡೋದು, ನದಿಗಳ ಒಕ್ಕೂಟ, ಮೀನುಗಾರಿಕೆ ಅಭಿವೃದ್ಧಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಎಸ್, ಗಮನಿಸ್ತಾ ಇದ್ದೀರಿ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಮುದ್ರ ತೀರದ ಬಂದರುಗಳ ಅಭಿವೃದ್ಧಿ ಮಾಡತಕ್ಕಂಥ ಯೋಜನೆಗೆ ಸಾಗರಮಾಲಾ ಯೋಜನೆ ಅಂತ ಹೇಳಿ ಹೆಸರನ್ನು ಇಡಲಾಗಿದೆ ಅಂತಕ್ಕಂಥದ್ದು. ಭಾರತದ ಪಶ್ಚಿಮ ತೀರವನ್ನು ಏನೆಂದು ಕರೆಯಲಾಗಿದೆ? ಭಾರತದಲ್ಲಿ ಪಶ್ಚಿಮ ತೀರವನ್ನು ಏನೆಂದು ಕರೆಯಲಾಗಿದೆ? ಗಂಗಾದೋಣಿಯ ಪ್ರದೇಶ, ಪರ್ವತ ಪ್ರದೇಶ, ಪ್ಲೇಟೋ ಪ್ರದೇಶ,
ಕರಾವಳಿ ಸಮತಟ್ಟ ಅಥವಾ ಕೋಸ್ಟಲ್ ಪ್ಲೇನ್ ಅಂತಕ್ಕಂಥದ್ದು. ಸರಿಯಾದ ಉತ್ತರ ನೋಡೋದಾದರೆ 14ನೇ ಪ್ರಶ್ನೆಗೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಕೋಸ್ಟಲ್ ಪ್ಲೇನ್ ಅಥವಾ ಕರಾವಳಿ ಸಮತಟ್ಟ ಅಂತೇಳಿ ಕರೆಯಲಾಗುತ್ತದೆ. ಪೇರು ದೇಶ ಎಷ್ಟು ದೇಶಗಳಿಗೆ ಗಡಿ ಇದೆ ಅಥವಾ ಪೇರು ದೇಶ ಎಷ್ಟು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತಕ್ಕಂಥದ್ದು. ಗಮನಿಸ್ತಾ ಇದ್ದೀರಿ, 4, 5 ದೇಶ, 6 ದೇಶ, 3 ದೇಶ ಅಂತಕ್ಕಂಥದ್ದು. ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಪೇರು ದೇಶ 5 ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತಕ್ಕಂಥದ್ದು. ಪಾಣಿಪತ್ ಪ್ರಥಮ ಯುದ್ಧ ಯಾರ ನಡುವೆ ನಡೆಯಿತು ಅಂತಕ್ಕಂಥದ್ದು ಅಥವಾ ಪಾಣಿಪತ್ ಕದನ ಪ್ರಥಮ ಕದನ ಯಾರ ನಡುವೆ ನಡೆಯಿತು ಅಂತಕ್ಕಂಥದ್ದು. ಅಕ್ಬರ್ ಮತ್ತು ರಾಣಾ ಸಂಗ್, ಶಿವಾಜಿ ಮತ್ತು ಔರಂಗಜೇಬ್, ಬಾಬರ್ ಮತ್ತು ಇಬ್ರಾಹಿಂ ಲೋಧಿ, ಹುಮಾಯೂನ್ ಮತ್ತು ಶೇರ್ ಶಾ ಸೂರಿ ಅಂತಕ್ಕಂಥದ್ದು. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ಪಾಣಿಪತ್ ಕದನ ಜರುಗಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ. ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿವೆ? ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿವೆ? ಸಂಸ್ಕೃತ, ಹಿಂದಿ, ಪ್ರಾಕೃತಿಕ, ಅರೇಬಿಕ್. ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರತಕ್ಕಂಥದ್ದು ಪ್ರಾಕೃತಿಕ ಭಾಷೆಯಲ್ಲಿ ಅಶೋಕನ ಶಾಸನಗಳು ಲಭ್ಯವಿದ್ದವು. ಯಾವ ಮುಸ್ಲಿಂ ಸುಲ್ತಾನ ಮೊದಲು ಜಿಜಿಯಾ ತೆರಿಗೆಯನ್ನು ರದ್ದುಗೊಳಿಸಿದ? ಔರಂಗಜೇಬ, ಬಾಬರ್, ಅಲ್ಲಾವುದ್ದೀನ್ ಖಿಲ್ಜಿ, ಅಕ್ಬರ್. ಜಿಜಿಯಾ ತೆರಿಗೆಯನ್ನು ಯಾವ ಮುಸ್ಲಿಂ ಸುಲ್ತಾನ ರದ್ದುಗೊಳಿಸಿದನು? ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಅಕ್ಬರ್ ಅಂತಕ್ಕಂಥ. ಅಕ್ಬರ್ ಈ ಜಿಜಿಯಾ ತೆರಿಗೆಯನ್ನು ರದ್ದುಗೊಳಿಸಿದ ಅಂತಕ್ಕಂಥ. ಈ ಜಿಜಿಯಾ ತೆರಿಗೆಯನ್ನು ಯಾರು ಜಾರಿಗೆ ತಂದಿದ್ರು ಅಂತಕ್ಕಂಥದ್ದು ಕಮೆಂಟ್ ಮಾಡಿ. ಕಮೆಂಟ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. 1857ರ ಸ್ವಾತಂತ್ರ್ಯ ಹೋರಾಟದ ವೇಳೆ ಕಾನ್ಪುರದಲ್ಲಿ ನಾಯಕರಾದವರು ಯಾರು? ಮಂಗಲ ಪಾಂಡ್ಯ, ತ್ಯಾತ್ಯಾ ಟೋಪೆ, ನಾನಾ ಸಾಹೇಬ್, ಲಕ್ಷ್ಮೀಬಾಯಿ ಅಂತಕ್ಕಂಥದ್ದು. 1857ರ ಪ್ರಥಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾನ್ಪುರದ ನಾಯಕರಾಗಿ ಹೊರಹೊಮ್ಮಿದವರು ಯಾರು? ನಾನಾ ಸಾಹೇಬ್ ಅಂತಕ್ಕಂಥವ್ರು. ಆಯ್ಕೆ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಭಾರತೀಯ ಸಂವಿಧಾನ ಸಭೆಯ ಸ್ಥಾಯಿ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸಿದರು? BR ಅಂಬೇಡ್ಕರ್, ನೆಹರು, ಸಚ್ಚಿದಾನಂದ್ ಸಿನ್ಹಾ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಡಿ ಸರಿಯಾದ ಉತ್ತರ ಅಂತಕ್ಕಂಥದ್ದು ಭಾರತೀಯ ಸಂವಿಧಾನ ಸಭೆಯ ಸ್ಥಾಯಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು? ಲಾರ್ಡ್ ಡಾಲ್ಹೌಸಿ, ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವೆಲ್ಸ್ಲಿ. ಸರಿಯಾದ ಉತ್ತರ ಆಯ್ಕೆ ಬಿ ವಾರನ್ ಹೇಸ್ಟಿಂಗ್ಸ್ ಅಂತಕ್ಕಂಥವ್ರು. ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು ಅಂದರೆ ವಾರನ್ ಹೇಸ್ಟಿಂಗ್ಸ್. ಶಾಂತಿ ಪ್ರಶಸ್ತಿಗೆ ಪ್ರಸಿದ್ಧವಾದ ಭಾರತೀಯ ಮಹಿಳೆ ಯಾರು? ಇಂದಿರಾ ಗಾಂಧಿ, ಕಸ್ತೂರ್ಬಾ ಗಾಂಧಿ, ಅಮ್ಮ ಅಥವಾ ಮಾತಾ ಅಮೃತಾನಂದಮಯಿ, ಮದರ್ ತೆರೇಸಾ. ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಮದರ್ ತೆರೇಸಾರವರು ಶಾಂತಿ ನೊಬೆಲ್ ಪ್ರಶಸ್ತಿ ಪಡೆದುಕೊಂಡ
ಮೊದಲ ಮಹಿಳೆ, ಭಾರತೀಯ ಮಹಿಳೆ ಅಂತಕ್ಕಂಥದ್ದು. ಭಾರತದ ಮೊದಲ ರೈಲು ಸೇವೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? 1850, 1853, 1860, 1848. ಸರಿಯಾದ ಉತ್ತರ ನೋಡೋದಾದರೆ ಗಮನಿಸ್ತಾ ಇದ್ದೀರಿ, ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು 1853ರಲ್ಲಿ. ಎಲ್ಲಿಂದ ಎಲ್ಲಿಗೆ? ಮುಂಬೈಯಿಂದ ಠಾಣಾದ ಮಧ್ಯೆ ಮೊದಲು ರೈಲ್ವೆ ಸೇವೆಯನ್ನು ಆರಂಭಿಸಲಾಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ. ಗಾಂಧೀಜಿಯವರ ಹುಟ್ಟೂರಿನ ಹೆಸರು ಏನು? ಗಾಂಧೀಜಿಯವರ ಹುಟ್ಟೂರಿನ ಹೆಸರು ಏನು? ಅಹಮದಾಬಾದ್, ಜುನಾಗಢ್, ಪೋರಬಂದರ್, ರಾಜ್ಕೋಟ್. ಗುಜರಾತ್ನ ಪೋರಬಂದರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಯ್ಕೆ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಹಜರತ್ ಮಹಲ್ ಅವರು ಯಾರ ವಿರುದ್ಧ ಹೋರಾಟ ನಡೆಸಿದರು? ಮೊಘಲ ಸಾಮ್ರಾಜ್ಯ, ಬ್ರಿಟಿಷ್, ಮರಾಠ ಸೇನೆ, ಫ್ರೆಂಚರು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಹಜರತ್ ಮಹಲ್ ಅವರು ಯಾರ ವಿರುದ್ಧ ಹೋರಾಟ ನಡೆಸಿದರು? ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಬ್ರಿಟಿಷರ ವಿರುದ್ಧ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಸ್ವತಂತ್ರ ಹೋರಾಟದ ವೇಳೆ ಆಜಾದ್ ಹಿಂದ್ ಫೌಜ್ ಅಂತಕ್ಕಂಥದ್ದು ಸಂಘಟನೆ ಸ್ಥಾಪಿಸಿದವರು ಯಾರು? ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ರಾಸ್ ಬಿಹಾರಿ ಬೋಸ್, ಜವಾಹರ್ಲಾಲ್ ನೆಹರು. 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಸ್ ಬಿಹಾರಿ ಬೋಸ್ರವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಆಜಾದ್ ಹಿಂದ್ ಫೌಜ್ ಅಂತಕ್ಕಂಥ ಒಂದು ಸಂಘಟನೆಯನ್ನು ಕಟ್ತಾರೆ ಅಂತಕ್ಕಂಥದ್ದು. ಖಿಲಾಫತ್ ಚಳವಳಿಯ ಉದ್ದೇಶ ಏನು? ಖಿಲಾಫತ್ ಚಳವಳಿಯ ಉದ್ದೇಶ ಏನು? ಸ್ವರಾಜ್ಯ ಸ್ಥಾಪನೆ ಮಾಡುವುದು, ಟರ್ಕಿಯ ಖಲೀಫಾಗೆ ಬೆಂಬಲ ನೀಡುವುದು, ಬ್ರಿಟಿಷರ ವಿರುದ್ಧ ಯುದ್ಧ ಮಾಡುವುದು, ಹಿಂದೂ ಮುಸ್ಲಿಂ ಏಕತೆ ಸಾಧಿಸುವುದು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಟರ್ಕಿಯ ಖಲೀಫಾಗೆ ಬೆಂಬಲ ನೀಡುವುದು ಖಿಲಾಫತ್ ಚಳವಳಿಯ ಉದ್ದೇಶ ಆಗಿತ್ತು ಅಂತಕ್ಕಂಥದ್ದು. ಬಂಗಾಳದ ವಿಭಜನೆ ಯಾವ ವರ್ಷದಲ್ಲಿ ನಡೆಯಿತು? 1903, 1904, 1905, 1906 ಅಂತಕ್ಕಂಥದ್ದು. ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು 1905ರಲ್ಲಿ ಬಂಗಾಳ ವಿಭಜನೆ ಆಯಿತು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಭಾರತದಲ್ಲಿ ಭೂ ಸಂಸ್ಕರಣೆಯ ಪ್ರಮುಖ ಉದ್ದೇಶವೇನು? ರೈತರಿಗೆ ಭೂಮಿಯನ್ನು ಹಂಚಿಕೆ ಮಾಡುವುದು, ಭೂಮಿಯ ತೆರಿಗೆ ವಿಧಿಸುವುದು, ಭೂಮಿಯ ತೆರವು ಕಾರ್ಯ ಅಂದರೆ ಭೂಮಿಯನ್ನು ಅಲ್ಲಿನ ಹಕ್ಕನ್ನು ಬಿಡುಗಡೆ ಮಾಡಿಸುವುದು, ಭೂಮಿಯನ್ನು ಉದ್ಯಮಕ್ಕೆ ನೀಡುವುದು ಅಂತಕ್ಕಂಥ. ಭಾರತದಲ್ಲಿ ಭೂ ಸಂಸ್ಕರಣೆಯ ಪ್ರಮುಖ ಉದ್ದೇಶ ಏನು ಅಂತಕ್ಕಂಥದ್ದು 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರೈತರಿಗೆ ಭೂಮಿಯನ್ನು ಹಂಚಿಕೆ ಮಾಡುವುದು. ಆಯ್ಕೆ ಎ ಸರಿಯಾದ ಉತ್ತರ ಆಗಿರುತ್ತೆ. ವಿಶ್ವದ ಅತಿದೊಡ್ಡ ಮರುಭೂಮಿ ಯಾವುದು? ಸಹಾರಾ ಮರುಭೂಮಿ, ಗೋಬಿ ಮರುಭೂಮಿ, ಕಲಾಹರಿ ಮರುಭೂಮಿ, ಥಾರ್ ಮರುಭೂಮಿ. ವಿಶ್ವದ ಅತಿದೊಡ್ಡ ಮರುಭೂಮಿ ಯಾವುದು? ಸಹಾರಾ ಮರುಭೂಮಿ ಅಂತಕ್ಕಂಥದ್ದು. ಆಯ್ಕೆ ಎ ಸರಿಯಾದ ಉತ್ತರ. ಸತ್ಯಮೇವ ಜಯತೆ ಯುಕ್ತಿಯ ಮೂಲ ಯಾವ ಗ್ರಂಥದಲ್ಲಿದೆ? ಗೀತೋಪದೇಶ, ಮಹಾಭಾರತ, ಯಜುರ್ವೇದ, ಮಂಡೋಕೋಪನಿಷತ್ತು. ಸರಿಯಾದ ಉತ್ತರ ಆಯ್ಕೆ ಡಿ ಸರಿಯಾಗಿರತಕ್ಕಂಥದ್ದು ಮಂಡೋಕೋಪನಿಷತ್ತಿನಲ್ಲಿ ಸತ್ಯಮೇವ ಜಯತೆ ಯುಕ್ತಿಯನ್ನು ನಾವು ಕಾಣಬಹುದು.
ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಆನೆ, ಗರುಡ, ಗಂಡು ನರಿ, ಸಿಂಹ, ಹುಲಿ ಅಂತಕ್ಕಂಥದ್ದು. ಭಾರತದ ರಾಷ್ಟ್ರೀಯ ಪ್ರಾಣಿ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಹುಲಿ ಅಂತಕ್ಕಂಥದ್ದು. ರಾಷ್ಟ್ರಗೀತೆ ವಂದೇ ಮಾತರಂ ಯಾರು ರಚಿಸಿದರು? ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ, ರವೀಂದ್ರನಾಥ್ ಟ್ಯಾಗೋರ್, ಸುಭಾಷ್ ಚಂದ್ರ ಬೋಸ್, ದಯಾನಂದ್ ಸರಸ್ವತಿ. ಗಮನಿಸ್ತಾ ಇದ್ದೀರಿ. 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರವರು ವಂದೇ ಮಾತರಂ ಗೀತೆಯನ್ನು ಬರೀತಾರ. ಯಾವ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ ಅಂದರೆ ಆನಂದ ಮಠ ಅಂತಕ್ಕಂಥ ಒಂದು ಕಾದಂಬರಿಯಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. BSU ಯಾವ ಪ್ರಕಾರದ ಸಂಸ್ಥೆಯಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಶಿಕ್ಷಣ ಸಂಸ್ಥೆ, ಕಾನೂನು ಸಂಸ್ಥೆ, ಕ್ರೀಡಾ ಸಂಸ್ಥೆ, ಅದೊಂದು ಭದ್ರತಾ ಸಂಸ್ಥೆ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಸರಿಯಾದ ಉತ್ತರ ನೋಡೋದಾದರೆ ಇದು ಒಂದು ಭದ್ರತಾ ಸಂಸ್ಥೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಯ್ಕೆ ಡಿ ಸರಿಯಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಯಾವ ವರ್ಷದಲ್ಲಿ ಸ್ಥಾಪನೆಗೊಂಡಿತು? 1946, 1945, 1948, 1950. ಸರಿಯಾದ ಉತ್ತರ ನೋಡೋದಾದರೆ 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಕಮೆಂಟ್ ಮಾಡಿ. ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವುದು? ಗಂಗಾ ನದಿ, ಅಮೆಜಾನ್ ನದಿ, ನೈಲ್ ನದಿ, ಮಿಸಿಸಿಪ್ಪಿ ನದಿ ಅಂತಕ್ಕಂಥದ್ದು. ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವುದು ಅಂದರೆ ಅದು ನೈಲ್ ನದಿ. ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಭಾರತದ ಗೋಧಿ ಹತ್ತಿ ಪ್ರಮುಖ ಉತ್ಪಾದಕ ರಾಜ್ಯ ಯಾವುದು? ಪಂಜಾಬ್, ಗಾಜಿಯಾಬಾದ್, ಉತ್ತರ ಪ್ರದೇಶ, ರಾಜಸ್ಥಾನ್. ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾದ ಉತ್ತರ ಗಾಜಿಯಾಬಾದ್ ಅಂತಕ್ಕಂಥದ್ದು. ಗೋಧಿ ಹತ್ತಿಯ ಪ್ರಮುಖ ಉತ್ಪಾದಕ ರಾಜ್ಯ ಯಾವುದು ಅಂದರೆ ಗಾಜಿಯಾಬಾದ್. ಗಾಂಧೀಜಿಯವರ ಅಹಿಂಸಾ ತತ್ವ ಯಾವ ಚಿಂತನೆ ಮೇಲೆ ಆಧಾರಿತವಾಗಿದೆ? ಸಂಸ್ಕೃತ ತತ್ವ, ಬ್ರಾಹ್ಮಣಿಕ ಧರ್ಮ, ಸೈದ್ಧಾಂತಿಕ ಧರ್ಮ, ಜೈನ ತತ್ವ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಗಾಂಧೀಜಿಯವರ ಅಹಿಂಸಾ ತತ್ವ ಯಾವ ಚಿಂತನೆ ಮೇಲೆ ಆಧಾರಿತವಾಗಿವೆ? ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥ ಜೈನ ತತ್ವ ಆಧಾರಿತವಾಗಿವೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಮಣ್ಣಿನ ಕೊಳೆಯನ್ನು ಉದ್ದೇಶಿತವಾಗಿ ರೂಪಿಸುವುದು ಯಾವ ಶಿಕ್ಷಣದಲ್ಲಿ ಮಹತ್ವ ಹೊಂದಿದೆ? ರಾಜಕೀಯ ವಿಜ್ಞಾನ, ಪರಿಸರ ಶಾಸ್ತ್ರ, ಸಮಾಜಶಾಸ್ತ್ರ, ದರ್ಶನಶಾಸ್ತ್ರ. ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಪರಿಸರ ಶಾಸ್ತ್ರದಲ್ಲಿ ಅಂತಕ್ಕಂಥದ್ದು. ವಿಶ್ವ ಮನುಷ್ಯ ಹಕ್ಕು ದಿನ ಯಾವಾಗ ಆಚರಿಸಲಾಗುತ್ತದೆ? ಮಾನವ ಹಕ್ಕುಗಳ ದಿನ ಅಂತೇಳಿ, ವಿಶ್ವದಲ್ಲೇ ಮಾನವ ಹಕ್ಕುಗಳ ದಿನ ಅಂತೇಳಿ ಯಾವ ದಿನ ಆಚರಿಸಲಾಗ್ತದೆ? 21 ಸೆಪ್ಟೆಂಬರ್, 12 ಡಿಸೆಂಬರ್, 10 ಡಿಸೆಂಬರ್, 1 ನವೆಂಬರ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ 10 ಡಿಸೆಂಬರನ್ನು ಪ್ರತಿ ವರ್ಷ ವಿಶ್ವ ಮಾನವ ಹಕ್ಕುಗಳ ದಿನ ಅಂತೇಳಿ ಆಚರಿಸಲಾಗುತ್ತದೆ. ಲತಾ ಮಂಗೇಶ್ಕರ್ ಅವರು ಯಾವ ಕ್ಷೇತ್ರದಲ್ಲಿ ಕೀರ್ತಿಯನ್ನು ಗಳಿಸಿದರು? ಚಿತ್ರಕಲೆ, ನೃತ್ಯ, ಗಾಯನ, ನಟನೆ. ಸರಿಯಾದ ಉತ್ತರವನ್ನು ನೋಡುವುದಾದರೆ ಗಾಯನ ಕ್ಷೇತ್ರದಲ್ಲಿ ಇವರು ಸಾಧನೆ ಮಾಡಿದ್ದಾರೆ ಅಂತಕ್ಕಂಥ ಆಯ್ಕೆ ಸಿ ಸರಿಯಾದ ಉತ್ತರ. ಅಂತಾರಾಷ್ಟ್ರೀಯ ಸಾಮರಸ್ಯ ದಿನ ಯಾವಾಗ ಆಚರಿಸಲಾಗುತ್ತದೆ? 20 ಮಾರ್ಚ್, 21 ಮಾರ್ಚ್, 10 ಏಪ್ರಿಲ್, 15
ಜುಲೈ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು 21 ಮಾರ್ಚನ್ನು ಅಂತಾರಾಷ್ಟ್ರೀಯ ಸಾಮರಸ್ಯ ದಿನ ಅಂತೇಳಿ ಆಚರಿಸಲಾಗುತ್ತದೆ. ಭಾರತದ ಮೊದಲ ಪರಮಾಣು ಹಕ್ಕುಧಾರಕ ಉಪಗ್ರಹ ಯಾವುದು? ಯಶಸ್ವಿ, ಆಜಾದ್, ಧ್ವನಿ ಅಥವಾ ಡೆಸಿಬಲ್ ಅಂಥೇಳಿ ಆ್ಯಂಡ್ ಆಯುಷ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಸರಿಯಾದ ಉತ್ತರ ಧ್ವನಿ ಅಥವಾ ಡೆಸಿಬಲ್ ಅಂಥೇಳಿ ಇದನ್ನು ಕರೆಯಲಾಗುತ್ತದೆ. ಭಾರತೀಯ ಸಂವಿಧಾನವು ಯಾವ ವರ್ಷ ಪೂರ್ಣ ವಿವರಣ ಅನ್ನು ಅನುಸರಿಸುತ್ತದೆ? 1947, 1950, 1952, 1965. ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು 1950 ಜನವರಿ 26 ಅಂದು ಅಂದರೆ ಸಂವಿಧಾನ ಸಂಪೂರ್ಣವಾಗಿ ಜಾರಿಗೆ ಬಂದ ವರ್ಷ ಅಂತೇಳಿ ಕೇಳ್ತಕ್ಕಂಥದ್ದು. ಭಾರತದಲ್ಲಿ ದ್ವಿತೀಯ ರತ್ನ ಯಾವ ವರ್ಷದಲ್ಲಿ ಸ್ಥಾಪನೆಗೊಂಡಿತು? ದ್ವಿತೀಯ ರತ್ನ ಅಲ್ಲ, ಭಾರತ ರತ್ನ ಆಗಬೇಕಾಗಿತ್ತು. ಭಾರತ ರತ್ನ. ಭಾರತದಲ್ಲಿ ಭಾರತ ರತ್ನ ಪ್ರಶಸ್ತಿ ಯಾವ ವರ್ಷ ಸ್ಥಾಪನೆಗೊಂಡಿತು? 1947, 1950, 1954, 1960. ಸರಿಯಾದ ಉತ್ತರ ನೋಡ್ತಾ ಇದ್ದೀವಿ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆಗೊಂಡಿತು. ದೇಶಾದ್ಯಂತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಅಕ್ಟೋಬರ್ 2, ನವೆಂಬರ್ 12, ಆಗಸ್ಟ್ 15, 30 ಜನವರಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಸರಿಯಾದ ಉತ್ತರ ನೋಡೋದಾದರೆ ಗಮನಿಸ್ತಾ ಇದ್ರಿ, ಪ್ರತಿ ವರ್ಷ ಅಕ್ಟೋಬರ್ 2 ಗಾಂಧಿ ಜಯಂತಿ ಅಂತೇಳಿ ಆಚರಿಸಲಾಗುತ್ತದೆ. ಪ್ರಪಂಚದ ಅತ್ಯಂತ ಎತ್ತರವಾದ ಪರ್ವತ ಯಾವುದು? ಹಿಮಾಲಯ, ಆಲ್ಪ್ಸ್, ಎವರೆಸ್ಟ್, ಕಿಲಿಮಾಂಜರೋ. ಸರಿಯಾದ ಉತ್ತರ ಗಮನಿಸ್ತಾ ಇದ್ದೀರಿ 47ನೇ ಪ್ರಶ್ನೆಗೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಎವರೆಸ್ಟ್ ಪರ್ವತ ಅಂತಕ್ಕಂಥದ್ದು. ಭಾರತದಲ್ಲಿ ರಾಷ್ಟ್ರೀಯ ವಿಮಾನ ಸೇವೆ ಯಾವ ವರ್ಷ ಪ್ರಾರಂಭವಾಯಿತು? 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1953ರಲ್ಲಿ ಭಾರತದಲ್ಲಿ ವಿಮಾನ ಸೇವೆಯನ್ನು ಪ್ರಾರಂಭಿಸಲಾಯಿತು. ರಾಷ್ಟ್ರೀಯ ಹಬ್ಬ ಗಾಂಧಿ ಜಯಂತಿ ಯಾವ ದಿನದಂದು ಆಚರಿಸಲಾಗುತ್ತದೆ? ಅಕ್ಟೋಬರ್ 2 ಪ್ರತಿ ವರ್ಷ ಗಾಂಧಿ ಜಯಂತಿ ಅಂತೇಳಿ ಆಚರಿಸಲಾಗುತ್ತದೆ. ಭಾರತ ಮೌಲ್ಯವಾದ ರಾಷ್ಟ್ರಪತಿ ಪದಕ ಯಾವುದು? ಪದ್ಮಭೂಷಣ ಪ್ರಶಸ್ತಿ ರಾಷ್ಟ್ರಪತಿಯವರಿಂದ ನೀಡಲಾಗ್ತಕ್ಕಂಥ ಪ್ರಶಸ್ತಿಯಾಗಿದೆ. ಆತ್ಮೀಯ ಸ್ಪರ್ಧಾ ಮಿತ್ರ, ಇಲ್ಲಿವರೆಗೆ 50 ಪ್ರಶ್ನೆಗಳನ್ನು ಗಮನಿಸಿದ್ರಿ. ಮುಂಬರುವ ಅವಧಿಯಲ್ಲಿ ಈ ಸರಣಿಯನ್ನು ಮುಂದುವರಿತಾ ಹೋಗ್ತದೆ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ಅವರಿಗೆ ಕೂಡ ಉಪಯುಕ್ತ ಆಗಲಿ, ಯಾರು ಸ್ಟಡಿ ಮಾಡ್ತಾ ಇದ್ದಾರೆ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.